5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಅದು ಯುವ ನಿಧಿ ಅಂತ. ಆಮೇಲೆ ಮಹಿಳೆಯರಿಗೆ ಉಚಿತ ಪ್ರಯಾಣ, ಪ್ರತಿ ಮಹಿಳೆಯರಿಗೂ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡ್ತಾ ಇದ್ದಾರೆ, 200 ಯೂನಿಟ್ ವಿದ್ಯುತ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅದು ಎಲ್ಲ ಬಡ ಜನರಿಗೂ ತುಂಬಾ ಉಪಯೋಗ ಆಗ್ತಿದೆ. ಈಗ ನೆಕ್ಸ್ಟ್ 5 ಗ್ಯಾರಂಟೀಸ್ ಅವರು ಕೊಟ್ಟಿದ್ದಾರೆ. ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಅಂತ ಸಿಗ್ತಾ ಇದೆ. 25 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಸರ್ಕಾರನೂ ಮುಂದೆ ಬಂದು ಹೇಳಿಲ್ಲ ಸರ್. ಈ ಸತಿ ಹೇಳಬೇಕು ಅಂತ ಹೇಳ್ತು ಅಂತಂದ್ರೆ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ. ಖಂಡಿತ ಈ ಸತಿ ಸೆಂಟ್ರಲ್ ಒಂದು ಚೇಂಜ್ ಬೇಕಾಗತ್ತೆ. ನಾವೀಗ ಯಂಗ್ಸ್ಟರ್ಸ್ಗೆ ದಾರಿ ಮಾಡಿಕೊಡ್ಬೇಕು ಅಂತ ನೋಡ್ತೀವಿ. ಅಪ್ಕಮಿಂಗ್ ಎಲೆಕ್ಷನ್ಸ್ ಅಲ್ಲಿ ಅವ್ರು ವಿನ್ ಆಗಬೇಕು. ಅವ್ರು ತುಂಬಾ ಒಳ್ಳೆಯವರು, ಕ್ಯಾಂಡಿಡೇಟ್ ಆಕ್ಟಿವ್ ಆಗಿದ್ದಾರೆ, ಎಲ್ಲಾ ಜಾಗದಲ್ಲಿ ಪ್ರಚಾರ ಮಾಡ್ತವ್ರೆ. ಅವ್ರು ಬಂದ್ರೆ ಬಡ ಜನರಿಗೆ ಸ್ವಲ್ಪ ಒಳ್ಳೇದಾಗತ್ತೆ ಅನ್ನೋ ಭರವಸೆ ಇದೆ. ಮನ್ಸೂರ್ ಅಲಿ ಖಾನ್ ಅವರೇ ಬರೋದು ಅಂತ ದೇವ್ರನ್ನ ಬೇಡ್ಕೋತಾರೆ. ಎಲ್ಲ ಸತ್ಯ ಇಟ್ಟು ಹೇಳ್ತಾರೆ.